ಪಂಚ ಗ್ಯಾರಂಟಿಗಳ ಭಾರಕ್ಕೆ ಬಳಲಿದ ಕಲಾವಿದರು ಕಳೆದ 2 ತಿಂಗಳಿನಿಂದ ಮಾಶಾಸನ ಬಾರದೆ ಪರದಾಟ. ಪಂಚ ಗ್ಯಾರಂಟಿಗಳ ಭಾರಕ್ಕೆ ಕಲಾವಿದರು ಬಳಲ್ತಾ ಇದ್ದಾರೆ. ಕಳೆದ 2 ತಿಂಗಳಿನಿಂದ ಮಾಶಾಸನ ಬಾರದೆ ಪರದಾಟ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕಲಾವಿದರಿಗೆ ಸಂಕಷ್ಟ. ಸೂಕ್ತ ವೇತನ ಬಾರದೆ ಸಂಕಷ್ಟಕ್ಕೆ ಸಿಲುಕಿದ ಕಲಾವಿದರ ಜೀವನ. 4 ದಶಕಗಳಿಂದ ಜಾನಪದ ಕಲೆಯನ್ನ ಅವಲಂಬಿಸಿರುವಂತಹ ಕಲಾವಿದರು ಗ್ಯಾರಂಟಿ ಯೋಜನೆಯಿಂದಾಗಿ ಸರಿಯಾಗಿ ಬಾರದ ಪಿಂಚಣಿ, ಪ್ರತಿ ತಿಂಗಳು ಸರಿಯಾಗಿ ವೇತನ ನೀಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಮಾಶಾಸನ ನೋಡಿ, ಈ ಹಿಂದೆ ಕೂಡ ವೃದ್ಧರಿಗೆ ಬರಬೇಕಾದಂಥದ್ದು, ವಿಶೇಷ ಚೇತನರಿಗೆ ಬರಬೇಕಾದಂಥ, ವಿಧವೆಯರಿಗೆ ಬರಬೇಕಾದಂಥ ಮಾಶಾಸನ ಏನಿದೆಯಲ್ಲ ಅದು ಸರಿಯಾಗಿ ಬರ್ತಾ ಇಲ್ಲ, ಸರಿಯಾಗಿ ಸಿಗ್ತಾ ಇಲ್ಲ. ಅವರಿಗೆ ಯಾರ್ಯಾರು ಫಲಾನುಭವಿಗಳಿದಾರಲ್ಲ ಅವರಿಗೆ ಸಿಗ್ತಾ ಇಲ್ಲ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಇದೀಗ ಬಾಗಲಕೋಟೆಯಲ್ಲಿ ಕಲಾವಿದರಿಗೆ ಸಿಗಬೇಕಾದಂಥ ಮಾಶಾಸನ ಕೂಡ ಸಿಗ್ತಾ ಇಲ್ಲ ಅಂತ ಅಳ್ಳನ್ನ ತೋಡ್ಕೊಂಡಿದ್ದಾರೆ. ಇನ್ನು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದಾರೆ, ಸರಿಯಾಗಿ ತಿಂಗಳಿಗೆ ನಮಗೆ ಮಾಶಾಸನ ಏನು ಬರುತ್ತಲ್ಲ ಅದನ್ನು ಕೊಟ್ಟುಬಿಡಿ, ಅದ್ರ ಮೇಲೆ ನಾವು ಅವಲಂಬನೆ ಆಗಿದ್ದೀವಿ, ಅದನ್ನು ನಂಬ್ಕೊಂಡೇ ಒಂದಿಷ್ಟು ಮನೆಗೆ ರೇಷನ್ ಅಂತ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ವ್ಯವಸ್ಥೆ ಆಗಿರ್ಬೋದು, ಇವುಗಳನ್ನೆಲ್ಲ ನಾವು ಮಾಡ್ಕೊಳ್ತಾ ಇರ್ತೀವಿ, ನಮಗೆ ಸರಿಯಾಗಿ ನಮ್ಮ ವೇತನ ಏನು ಬರುತ್ತಲ್ಲ ಅದನ್ನು ಕೊಡಿ ಅಂತ ಸರ್ಕಾರಕ್ಕೆ ಕೇಳ್ತಾ ಇದ್ದಾರೆ. ಗ್ಯಾರಂಟಿಗಳನ್ನು ಕೊಟ್ಟಂಥ ಸರ್ಕಾರ. ಬಂಧುಗಳೇ, ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಂದು ದೊಡ್ಡ ಇಲಾಖೆ. ಇಲ್ಲಿ ಕೆಳಮಟ್ಟದ ಮೂಲ ಜಾನಪದ ಕಲಾವಿದರನ್ನ ಉಳಿಸಿ ಬೆಳೆಸುವಕ್ಕಾಗಿಯೇ ಸರ್ಕಾರ ಈ ಇಲಾಖೆಯನ್ನ ಪ್ರಾರಂಭಗೊಳಿಸಿದೆ. ಅದರಲ್ಲಿಯೂ ಕೂಡ ನಮ್ಮ ಬಾಗಲಕೋಟೆ ಜಿಲ್ಲೆ ದೊಡ್ಡ ಜಿಲ್ಲೆ. ಎಲ್ಲಾ ಜಿಲ್ಲೆಗಳಲ್ಲಿಯೂ, ಎಲ್ಲಾ ತಾಲೂಕುಗಳಲ್ಲಿಯೂ, ಎಲ್ಲಾ ಗ್ರಾಮಗಳಲ್ಲಿಯೂ ಕೆಳಮಟ್ಟದ ನೆಲಮೂಲ ಸಂಸ್ಕೃತಿಯ ಜನಪದ ಕಲಾವಿದರು ನಿರಕ್ಷರಸ್ಥರಿದ್ದಾರೆ. ಅವರು ಪ್ರತಿದಿನ ದೂರದ ಊರಿನಿಂದ ಕಚೇರಿಗೆ ಬಂದಾಗ ಕಚೇರಿಯಲ್ಲಿ ಅಧಿಕಾರಿಗಳ ಕೊರತೆ ಇರುವುದರಿಂದ ಅವರು ಅನಿವಾರ್ಯವಾಗಿ ನಿರಾಸಕ್ತಿಯಿಂದ ಮರಳಿ ತಮ್ಮ ಊರಿಗೆ ಹೋಗುವಂತ ಪರಿಸ್ಥಿತಿ ಹೇಗೆ ಬಂದಿದೆ ಅಂದರೆ, ನಮ್ಮ ತಾಲೂಕಿನ, ನಮ್ಮ ಜಿಲ್ಲೆಯ ಅಧಿಕಾರಿಗಳು ವರ್ಗಾವಣೆ ಆಗಿರೋದ್ರಿಂದ, ಪ್ರಭಾರಿ ಅಧಿಕಾರಿಗಳು ಇಲ್ಲಿ ಇರೋದ್ರಿಂದ, ಅವರು ಇನ್ಚಾರ್ಜ್ ಆಗಿ ಕೆಲಸ ಮಾಡುತ್ತಿರೋದ್ರಿಂದ ಸರಿಯಾದ ಸಮಯದಲ್ಲಿ ಕಲಾವಿದರಿಗೆ ಒದಗ್ತಾ ಇರುವುದಿಲ್ಲ. ಅದಕ್ಕಾಗಿ ತಮಗೆ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಸರ್ಕಾರಿ ಮಟ್ಟದಲ್ಲಿ ನಮಗೆ ಪರ್ಮನೆಂಟ್ ಒಬ್ಬ ಎಡಿ ಅವರನ್ನ ಕೊಡ್ಬೇಕಂತ ಹೇಳಿ ವಿನಂತಿ ಮಾಡ್ಕೋತಾ ಇದ್ದೇನೆ. ಇವತ್ತು ನಮ್ಮ ಕಲಾವಿದರೆಲ್ಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಏನಾದರೂ ಮಾಹಿತಿಯನ್ನ ಪಡೆದುಕೊಳ್ಳಬೇಕಾತು ಅಂತಂದ್ರೆ ಇಲಾಖೆಗೆ ಬರ್ಬೇಕಾಗ್ತದೆ. ಅಲ್ಲಿ ಮಾಹಿತಿ ಕೊಡುವಂತವ್ರು ಯಾರು ಅಧಿಕಾರಿಗಳಿಲ್ಲ. ಇವತ್ತು ಇನ್ಚಾರ್ಜ್ ಮೇಲೆ ಒಬ್ರು ಅಧಿಕಾರಿಗಳಿದ್ರು ಕೂಡ ಅವ್ರು ಬಹುತೇಕ 15 ದಿವಸಕ್ಕೂ ಅವಕಾಶಗಳನ್ನ ನೋಡ್ಕೊಂಡು ಅವರೆಲ್ಲ ಬರ್ತಿರ್ತಾರೆ. ಹೀಗಾಗಿ ಇಲಾಖೆಯ ಯಾವ ಮಾಹಿತಿಗಳು ಕೂಡ ಕಲಾವಿದರಿಗೆ ಲಭ್ಯ ಆಗ್ತಿಲ್ಲ. ಯಾವಾಗ ಕೇಳಿದ್ರು ಸಾಹೇಬ್ರಿಲ್ಲ ಅನ್ನುವಂಥ ಉತ್ತರನೇ ಬರ್ತದೆ. ಹಾಗಾಗಿ ಇತ್ತೀಚೆ 2000 ಬಹುತೇಕ 24-25ರಲ್ಲಿ ಯಾವ ಪ್ರಾಯೋಜನೆ ಕಾರ್ಯಕ್ರಮಗಳು ಕೂಡ ನಮ್ಮ ಕಲಾವಿದರ ಸಂಘ ಸಂಸ್ಥೆಗಳಿಗೆ ಸಿಗುತ್ತಿಲ್ಲ ಅನ್ನೋದಕ್ಕಿಂತಲೂ ಆ ಬಜೆಟ್ನೇ ಇಲ್ಲ ಅಂತಕ್ಕಂಥದ್ದು ನಾವು ಇಡೀ 1 ವರ್ಷ ಕೇಳ್ಕೊತ ಬಂದೀವಿ. ಈಗ 2026 ಕೂಡ ಈಗ ಜೂನ್ ಬಂತು, ಈ ವರ್ಷನೂ ಕೂಡ ಪ್ರಾಯೋಜನೆ ಕೊಡ್ತಾರೋ ಇಲ್ಲೋ ಅನ್ನತಕ್ಕಂಥ ಅನುಮಾನದ ಸುಳಿಯಲ್ಲಿ ನಾವೆಲ್ಲ ಇದ್ದೇವೆ. ಈಗ ಬಹುತೇಕ ಈ ಕಲೆ ಉಳಿಬೇಕು, ಬೆಳಿಬೇಕು ಅನ್ನತಕ್ಕಂಥ ಮಾತುಗಳು ಕೇವಲ ನಮ್ಮ ಕಲಾವಿದರೆಲ್ಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ನಮ್ಮನ್ನ ದುರುಪಯೋಗ ಮಾಡ್ಕೊಳ್ತಕ್ಕಂಥ ಒಂದು ವಾತಾವರಣ ಹೆಚ್ಚು ಅದು ನಿರ್ಮಾಣ ಆಗ್ತದೆ. ಹಾಗಾಗಿ ನಮ್ಮ ನೈಜ ಕಲಾವಿದರು ಏನದಾರಲ್ಲ, ಮೂಲ ಕಲಾವಿದರು ಯಾರು ಅನ್ನತಕ್ಕಂಥದನ್ನ ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳು ಗಮನ ಹರಿಸ್ಬೇಕು. ಅದನ್ನು ಬಿಟ್ಟು ಯಾರ್ಯಾರು ಬಂದು ಏನೇನೋ ಗಲಾಟೆಯನ್ನು ಮಾಡಿದಂಥವರಿಗೆಲ್ಲ ಹೆಚ್ಚು ಅವಕಾಶಗಳು ಸಿಗ್ತಾವ. ಮತ್ತು ನಾವು